ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಯಗ್ರೀವ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಕೊಟ್ಟಿರ್ತಕ್ಕಂತಹ ಮೂವಿಂಗ್ ಅವರೇಜಸ್ ಮತ್ತು ADXನ ಉಪಯೋಗ ತುಂಬ ಚೆನ್ನಾಗಿ ಮಾಡ್ಕೊತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಆನ್ ಟಾಪ್ ಆಫ್ ದಟ್ ತುಂಬ ಇಂಪಾರ್ಟೆಂಟ್ ಬೀಳೋದು ಮಾರ್ಕೆಟಲ್ಲಿ ಇನ್ನೊಂದು ವಿಚಾರ ಯಾವುದಂತ ಅಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನ್. ಯಾವ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸಲ್ಲಿ ಜನ ಟ್ರೇಡ್ಗೆ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ, ಆ ಪರ್ಟಿಕ್ಯುಲರ್ ಪೊಸಿಷನ್ಸ್ಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಟ್ರೇಡಲ್ಲಿ ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಸುಮಾರು ಇಂಡಿಕೇಟರ್ಸ್ ಕೊಡ್ತಾರೆ. ಇದಕ್ಕೆ ನಾನು ಯಾವುದೇ ರೀತಿ ಇಂಡಿಕೇಟರ್ಸ್ ಹೇಳಲ್ಲ, ಬಟ್ ಒಂದು ಇಂಡಿಕೇಟರ್ ಹೆಲ್ಪ್ ತಗೊಂಡು ನಾವು ಈ ಒಂದು ಪರ್ಟಿಕ್ಯುಲರ್ ಸಪೋರ್ಟ್ ರೆಸಿಸ್ಟೆನ್ಸ್ನ ಹಾಕ್ಕೊಳ್ಳುವ. ಓಕೆ, ಸೊ ಅದಕ್ಕೆ ಏನು ಮಾಡೋಣ, 15 ಮಿನಿಟ್ಸ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ 15 ಮಿನಿಟ್ಸ್ ಕ್ಯಾಂಡಲ್ ಜೊತೆಗೆ ನಾವಿಲ್ಲಿ RSI ಅಂದರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, ಇದು ಬೇಸಿಕಲಿ ಮಾಡೋ ಕೆಲಸ ಏನಂತಂದರೆ ಪ್ರೈಸ್ ಮೂಮೆಂಟ್ನ ತೋರಿಸೋದು. ಯಾವ ಪರ್ಟಿಕ್ಯುಲರ್ ಝೋನಲ್ಲಿ ಪ್ರೈಸ್ ಜಾಸ್ತಿ ಟ್ರೇಡ್ ಆಗ್ತಾ ಇದೆ, ಓವರ್ ಬಾಟ್ ಆ್ಯಂಡ್ ಓವರ್ ಸೋಲ್ಡ್ ಝೋನ್ಗಳು ಯಾವ್ದ್ಯಾವುದು. ಅಂದರೆ ಮೋಸ್ಟ್ ಆಫ್ ಪೀಪಲ್ ಹೇಳ್ತಾರೆ ಈ ಪರ್ಟಿಕ್ಯುಲರ್ ಪೊಸಿಷನ್ ಬಂತು ಅಂದರೆ ಓವರ್ ಸೆಲ್ ಆಗಿದೆ, ಸೊ ವಾಪಸ್ ಬರಲೇಬೇಕು ಮೇಲ್ಗಡೆ. ಎಷ್ಟೋ ಟೈಮಲ್ಲಿ ಹೆಂಗಿರುತ್ತೆ ಅಂತ ಅಂದರೆ ಕೆಳಗಡೆ ಬಂದಿರುತ್ತೆ. ಈಗ ಈ ಪರ್ಟಿಕ್ಯುಲರ್ ಝೋನೇ ತೊಗೊಳ್ಳೋಣ, ಇದನ್ನು ಓವರ್ ಸೋಲ್ಡ್ ಝೋನ್ ಅಂತ ಹೇಳಿದೆ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಬೇಕು. ಬಟ್ ಮಾರ್ಕೆಟ್ ಮೇಲೆ ಎಲ್ಲೋಗಿದೆ, ಅಲ್ಲೊಂದು ಸಣ್ಣ ರೀಟ್ರೇಸ್ಮೆಂಟ್ ತೊಗೊಂಡು ಸೀದಾ ಕೆಳಗೆ ಬಂದಿದೆ. ಇದ್ರ ಪ್ರಕಾರ ಏನಾದರೂ ಈ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಮೇಲೋಯ್ತು, ಓಕೆ ನಾನು ಕಾಲ್ ಡಿರೆಕ್ಷನ್ಗೆ ಹೋಗ್ತೀನಿ ಅಂತ ಹೋದರೆ ಲಾಸೇ. ಸೊ ಬೆಟರ್ ನಾಟ್ ಟು, ಅಂದರೆ ಮೆಜಾರಿಟಿ ಪೀಪಲ್ ಅವ್ರವ್ರ ಫೇವ್ರೆಟ್ ಇಂಡಿಕೇಟರ್ಸ್ ಇರುತ್ತೆ, ಅದ್ರ ಮೇಲೆ ಹೋಗ್ತಾರೆ. ನಾನು ಈ ಇಂಡಿಕೇಟರ್ನ ಜಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಮಾತ್ರನೇ ಯೂಸ್ ಮಾಡೋದು. ನೀವು ಅದೇ ಥರ ಮಾಡ್ಕೊಳ್ಳಿ, ಉಪಯೋಗ ಆಗತ್ತೆ. ಅದನ್ನು ಹೇಳೋದಕ್ಕೆ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಟೈಮ್ ವೇಸ್ಟ್ ಮಾಡದೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕ್ಬಿಡುವ. ಈ ಪರ್ಟಿಕ್ಯುಲರ್ ಝೋನಲ್ಲಿ ಒಂದು ಓವರ್ ಸೋಲ್ಡ್ ಝೋನ್ ಇದೆ. ಈ ಪರ್ಟಿಕ್ಯುಲರ್ ಝೋನಲ್ಲಿ ಅಂದರೆ ಈ ಜಾಗದಲ್ಲೊಂದು ಓವರ್ ಸೋಲ್ಡ್ ಝೋನ್ ಇದೆ. ಇಲ್ಲಿಗೊಂದು ಲೈನ್ ಹಾಕ್ಕೊಂಡ್ವಿ. ಅಗೇನ್ ಈ ಪರ್ಟಿಕ್ಯುಲರ್ ಝೋನಲ್ಲೊಂದು ಓವರ್ ಬಾಟ್ ಇದೆ, ಅಂದರೆ ಈ ಜಾಗ, ಅಲ್ಲಿಗೊಂದು ಲೈನ್ ಹಾಕಿದ್ವಿ. ನೆಕ್ಸ್ಟ್ ಅಗೇನ್ ಈ ಪರ್ಟಿಕ್ಯುಲರ್ ಝೋನ್ ಓವರ್ ಬಾಟ್ ಝೋನ್, ಓವರ್ ಸೋಲ್ಡ್ ಝೋನ್ ಇಲ್ಲಿದೆ. ಓವರ್ ಸೋಲ್ಡ್ ಝೋನ್, ಇಲ್ಲೊಂದು ಓವರ್ ಸೋಲ್ಡ್ ಝೋನ್ ಇದೆ. ಓಕೆ, ಇಷ್ಟೇ ಸಾಕು ಸದ್ಯಕ್ಕೆ. ಸೊ ಈ ಥರ ಒಂದು ಓವರ್ ಬಾಟ್ ಆ್ಯಂಡ್ ಓವರ್ ಸೋಲ್ಡ್ ಝೋನ್ಸ್ಗಳೇನಿದೆ, ದೀಸ್ ಆರ್ ಕಾಲ್ಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಅಂದರೆ ಡಿಮ್ಯಾಂಡ್ ಸಪ್ಲೈ ಝೋನ್. ಈ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸಲ್ಲಿ ಜನ ಟ್ರೇಡ್ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ. ಬಟ್ ಆ್ಯಕ್ಚುಲಿ ಈ ಝೋನ್ ಅಂತ ಅಂದರೆ ಇಟ್ ವಿಲ್ ನಾಟ್ ಬಿ ಅ ಸಿಂಗಲ್ ಲೈನ್. ಈ ಥರ ಸುಮ್ಮನೆ ಒಂದು ಲೈನ್ ಬರಲ್ಲ. ವಿ ಯೂಶಲಿ ಡೂ ದಿಸ್, ಈ ಥರ ತೊಗೊತೀವಿ ನಾವು, ಈ ರೀತಿ ತೊಗೊಂಡಿರ್ತೀವಿ. ಸೊ ಅಗೇನ್ ಆ್ಯಂಡ್ ಅಗೇನ್ ನೀವು ಇದೇ ರೀತಿ ಪ್ರತಿ ಟೈಮು ಸ್ಕ್ವೇರ್ಸ್ಗಳನ್ನ ರೆಕ್ಟ್ಯಾಂಗಲ್ಸ್ನ ಯೂಸ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಚೇಂಜ್ ಮಾಡ್ಕೋತೀರಾ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಓವರ್ ಬಾಟ್ ಓವರ್ ಸೋಲ್ಡ್ ಝೋನ್ನ ಸದ್ಯಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಐಡೆಂಟಿಫೈ ಮಾಡಿಕೊಡ್ತಾ ಇದ್ದೀನಿ. ನೀವು ಇನ್ನೂ ಜಾಸ್ತಿ ಟೈಮ್ ಫ್ರೇಮ್ನ ಯೂಸ್ ಮಾಡಬಹುದು, ನಿಮಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಲೈಕ್ 30 ಮಿನಿಟ್ಸ್ ಟೈಮ್ ಫ್ರೇಮ್ನ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ ವಿತ್ ಇಟ್. ನಾವು ಅಗೇನ್ ಕಮಿಂಗ್ ಬ್ಯಾಕ್ ಟು 5 ಮಿನಿಟ್ಸ್. ಈಗ ನಾವು ವಾಪಸ್ 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಬಂದಿದ್ದೀವಿ. ಈ ಪರ್ಟಿಕ್ಯುಲರ್ ಟೈಮ್ ಫ್ರೇಮಲ್ಲಿ ನಾವು 15 ಮಿನಿಟ್ಸ್ನ ನೋಡಿ ಹಾಕಿದ್ದಂತಹ ಕೆಲವೊಂದಷ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಈ ಪರ್ಟಿಕ್ಯುಲರ್ ಝೋನ್ನ ದಾಟೋದಿಲ್ಲ ಅಂತ ಹಾಕ್ಕೊಂಡಿದ್ವಿ. ಆ ಪರ್ಟಿಕ್ಯುಲರ್ ಝೋನ್ನ ದಾಟಲ್ಲ ನೋಡಿ. ಈ ಪರ್ಟಿಕ್ಯುಲರ್ ಝೋನ್ ಒಂದು ರೆಸಿಸ್ಟೆನ್ಸು, ಇದನ್ನು ದಾಟೋದಕ್ಕೆ ಕಷ್ಟ ಆಗುತ್ತೆ ಅಂತ ಹಾಕಿದ್ವಿ. ಸೊ ಈ ಪೊಸಿಷನ್ ಹೋದ್ರು, ಅಗೇನ್ ಪುಷ್ ಬ್ಯಾಕ್, ದೆನ್ ಅಗೇನ್ ಅ ಲಾಂಗ್ ವೇ ಅಪ್. ಇಲ್ಲೊಂದು ಸಣ್ಣ ಫೈಟ್ ನಡೀತು, ಮತ್ತೆ ರೀಟ್ರಸ್ಟ್.
ಇಲ್ಲಿಗೆ ಬಂದು ರೀಟೆಸ್ಟ್ ಆಗಿ ಮತ್ತೆ ಟೇಕ್ ಆಫ್ ತೊಗೊಂಡಿದೆ. ಈ ಥರ ಟೇಕ್ ಆಫ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದೆ. ಅಗೇನ್ ದ ಸೇಮ್ ಡಿರೆಕ್ಷನ್ ಮತ್ತೆ ಮತ್ತೆ ಬರ್ತಾ ಇದೆ. ಅಗೇನ್ ದ ಸೇಮ್ ಥಿಂಗ್ ಮತ್ತೆ ಮತ್ತೆ ಬಂದಿದೆ. ಇಲ್ಲಿ ಟ್ಯಾಪ್ ಆಯಿತು, ಯಾಕೆಂದರೆ ಇದೊಂದು ಸಪೋರ್ಟ್ ಝೋನ್ ಆಗಿ ನಿಂತಿತ್ತು, ಇದರಿಂದ ಕೆಳಗೆ ಮಾರ್ಕೆಟ್ ಹೋಗೋದಕ್ಕೆ ಬಿಡಲ್ಲ. ಸೊ ಅಗೇನ್ ಕೇಮ್ ಬ್ಯಾಕ್, ರೀಟೆಸ್ಟಿಂಗ್, ಪುಷ್ ಬ್ಯಾಕ್, ಮೇಲೆ ಹೋಗಿದೆ. ಇದನ್ನು ಇನ್ನೊಂದಷ್ಟು ಈಸಿ ಮೆಥಡ್ ಯಾವ ರೀತಿ ಹಾಕ್ಕೋಬೋದು ಅಂತ ಅಂದರೆ, ಲೈಕ್ ಒಂದಿದಾಯಿತು, ವಿಲ್ ರಿಮೂವ್ ಆಲ್ ದಿಸ್ ಅಗೇನ್, ವಿಲ್ ಡೂ ಇಟ್ ಅಗೇನ್ ವಿತ್ ಫ್ರೆಶ್ ಥಿಂಗ್. ಸೇಮ್ ಟೈಮ್ ಫ್ರೇಮ್ನ ಇನ್ಕ್ರೀಸ್ ಮಾಡ್ತೀವಿ. ಇನ್ಕ್ರೀಸ್ ಮಾಡಿ ಇನ್ನೂ ಈಸಿಯೆಸ್ಟ್ ವೇಯಲ್ಲಿ ಈ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಹೇಗೆ ನಾವು ಈಸಿಯಾಗಿ ಹಾಕ್ಕೊಳ್ಳೋದು ಪ್ರಾಪರ್ ಟೈಮ್ ಫ್ರೇಮ್ ಒಂದನ್ನು ಅಂತ ಅಂದರೆ, ವಿಲ್ ಚೇಂಜ್ ಇಟ್ ಟು 15 ಮಿನಿಟ್ಸ್. ಸೇಮ್ ಎಫೆಕ್ಟ್ಸಲ್ಲಿ ಕ್ಲಿಕ್ ಮಾಡಿ ಸ್ವಿಂಗ್ ಅಂತ ಟೈಪ್ ಮಾಡಿ. ದ ಫಸ್ಟ್ ಒನ್ ಪ್ಯಾಟ್ರನ್ ಸ್ಮಾರ್ಟ್ ಅವ್ರದ್ದು ಸ್ವಿಂಗ್ ಹೈ ಲೋ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕ್ಲಿಕ್ ಮಾಡಿ. ಹಿಯರ್ ಯು ಗಾಟ್ ಇಟ್, ಆಟೋಮೇಟೆಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಿಮಗೆ ಬಂದಿದೆ. ಸೊ ವಿಲ್ ಚೇಂಜ್ ಇಟ್ ಟು 30 ಮಿನಿಟ್ಸ್ ದೆನ್. ಇದು 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಡೆದಿರ್ತಕ್ಕಂತಹ ಸಪೋರ್ಟ್ ರೆಸಿಸ್ಟೆನ್ಸ್. ಸೇಮ್ ಹಾರಿಜಾಂಟಲ್ ಲೈನ್ಗೆ ಹೋಗಿ, ಎಲ್ಲೆಲ್ಲಿ ಲೈನ್ಸ್ ನಿಮಗೆ ಕಾಣ್ತಾ ಇದೆ ಈ ಪರ್ಟಿಕ್ಯುಲರ್ ಝೋನ್ ಕಂಟಿನ್ಯೂಸ್ ಟ್ಯಾಪಿಂಗ್ ನಡೆದಿದೆ. ಅಗೇನ್ ಒನ್, ಇದೊಂದು ಸಪೋರ್ಟ್ ಕಮ್ ರೆಸಿಸ್ಟೆನ್ಸ್. ಒಂದು ನೆನ್ಪಿಟ್ಕೊಳ್ಳಿ, ರೆಸಿಸ್ಟೆನ್ಸ್ ಮೇಲೆ ಹೋಗಬೇಕಾದ್ರೆ ರೆಸಿಸ್ಟೆನ್ಸ್ ಒನ್ಸ್ ಅದನ್ನು ಕ್ರಾಸ್ ಮಾಡ್ತು ಅಂದರೆ ಅದು ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದು ಪ್ರೈಸ್ನ ಆ ಪರ್ಟಿಕ್ಯುಲರ್ ರೀಜನಿಂದ ಕೆಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಆದಷ್ಟು ಆ ಪರ್ಟಿಕ್ಯುಲರ್ ಝೋನಲ್ಲೇ ಅದನ್ನು ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ನಿಲ್ಲಿಸುತ್ತೆ. ಇದ್ರ ಕೆಳಗಡೆ ನೆಕ್ಸ್ಟ್ ಸ್ಟ್ರಾಂಗ್ ಆಗಿ ಇಲ್ಲೊಂದಿದೆ. ಸೊ ಎನಫ್, ನಾವು ವಿಲ್ ಕ್ಲೋಸ್ ಸ್ವಿಂಗ್ ಹೈ ಲೋ. ಕಮಿಂಗ್ ಬ್ಯಾಕ್ ಟು 5 ಮಿನಿಟ್ಸ್ ಟೈಮ್ ಫ್ರೇಮ್. ನೋಡಿ, ತುಂಬ ಆ್ಯಕ್ಯುರೇಟಾಗಿ ಸಿಕ್ಕಿದೆ. ಪ್ರೀವಿಯಸ್ ಒಂದನ್ನು ನೋಡಿ ನಾವು ಹಾಕ್ತಂಥ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಇದು ಒಂದು ರೆಸಿಸ್ಟೆನ್ಸ್ ಲೈನು. ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಯಿತು, ರೆಸಿಸ್ಟೆನ್ಸಿಗೆ ಟ್ಯಾಪ್ ಆಯಿತು, ಮತ್ತೆ ರೀಟ್ಯಾಪಿಂಗ್ ರೆಸಿಸ್ಟೆನ್ಸ್ ಬಂತು, ಬ್ರೇಕ್ ಮಾಡೋಕ್ಕಾಗಲಿಲ್ಲ, ಅದನ್ನು ಅಲ್ಲಿಂದ ಡ್ರಾಪ್ ಆಯಿತು. ಕ್ಲೀನ್ ಡ್ರಾಪ್ ಬಂತು. ಈ ಪೊಸಿಷನಲ್ಲಿ ಸ್ವಲ್ಪ ಮಾರ್ಕೆಟ್ ಕಂಪ್ರೆಸ್ ಆಯಿತು, ಅದನ್ನು ಡ್ರಾಪ್ ಮಾಡೋಕ್ಕೆ ಕಷ್ಟಪಡ್ತಾ ಇತ್ತು. ಸೊ ಅಗೇನ್ ಅ ಬಿಗ್ ಕ್ಯಾಂಡಲ್ ಶಟರ್ಡ್ ಇಟ್ ಔಟ್. ಅಲ್ಲಿ ಬಂದ ಮೇಲೆ ಮತ್ತೆ ರೀಟ್ರೇಸ್ಮೆಂಟ್ ಅಲ್ಲಿಗೆ ಬಂದಿದೆ. ಅಗೇನ್ ದ ಸೇಮ್ ಬ್ಯಾಕ್, ಕೆಳಗಡೆ ಪುಲ್ ಓವರ್ ಬಂತು, ರೀಟೆಸ್ಟಿಗೆ ಬಂದಿದೆ. ಇಲ್ಲೊಂದು ಸಪೋರ್ಟ್ ಝೋನ್ ಇದೆ 17,777 ಇದನ್ನು ನಾವು ನಮ್ಮ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಮಾಡಿದ್ವಿ. ಲೈಕ್ ಎವ್ರಿ ಡೇ ಮಾರ್ನಿಂಗ್ ನಿಮ್ಗೆ ಅದನ್ನು ಕೂಡ ನಾವು ನಮ್ಮ ಗ್ರೂಪಲ್ಲಿ ಅಪ್ಡೇಟ್ ಮಾಡಿರ್ತೀವಿ. ನಿಮಗೆ ಬಯೋದಲ್ಲಿ ನಮ್ಮ ಡೀಟೇಲ್ಸ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ಸ್ಟಾಕ್ ಲಿಂಕ್ಸ್ ಇದೆ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ವಿಚಾರನೂ ನಾವು ಅದರಲ್ಲಿ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನಾವು ಅಗೇನ್ ಈ ಪರ್ಟಿಕ್ಯುಲರ್ ಸಪೋರ್ಟ್ ರೆಸಿಸ್ಟೆನ್ಸ್ ಜೊತೆ ನೀವು ಕಳೆದ ದಿನಗಳಲ್ಲಿ ಕೊಟ್ಟಿರ್ತಕ್ಕಂತಹ ಅಷ್ಟು ಒಂದು ಇಂಡಿಕೇಟರ್ಸ್ಗಳನ್ನ ಹೇಗೆ ಯೂಸ್ ಮಾಡೋದು ಕ್ವಿಕ್ಕಾಗಿ ಒಂದು ತೋರಿಸ್ಬಿಡ್ತೀನಿ. ಹಿಯರ್ ವಿ ಆರ್. ಈ ಪರ್ಟಿಕ್ಯುಲರ್ ಝೋನಲ್ಲಿ ಇದ್ದೀವಿ ನೋಡಿ. ADX ನಿನ್ನೆ ಹೇಳಿದ್ವಿ ADX ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ. ADX ಈ ಪರ್ಟಿಕ್ಯುಲರ್ ಝೋನಲ್ಲಿ ರೆಡ್ಗೆ ಕ್ರಾಸ್ ಓವರ್ ತಗೊತಾ ಇದೆ. ಈ ಪರ್ಟಿಕ್ಯುಲರ್ ಆ್ಯಕ್ಚುಲಿ ಗ್ರೀನ್ ಕ್ರಾಸ್ ಈ ಪರ್ಟಿಕ್ಯುಲರ್ ಝೋನಲ್ಲಿ ಮಾಡಿದೆ. ಇದಕ್ಕೂ ಹಿಂದೆ ಇಲ್ಲಿ ಅದನ್ನು ಕ್ರಾಸ್ ಮಾಡಿ ಮೇಲೆ ಇಲ್ಲಿ ಬಂದಿದೆ. ಇಲ್ಲಿ ಮೂವಿಂಗ್ ಅವರೇಜ್ ಕೆಳಗಡೆ ಬಂದಿದೆ. ಮೂವಿಂಗ್ ಅವರೇಜಿಂದ ಕೆಳಗಡೆ ಸಸ್ಟೈನ್ ಆದರೆ ಬೈ ಇದೆ. ಈ ಕಡೆ ನಿಮಗೆ ADX ಕೂಡ ಮೇಲ್ಗಡೆ ಇದೆ. ADX ಅಲ್ಲಿ ಪಾಸಿಟಿವ್ ತೋರಿಸ್ತಾ ಇದೆ, ಅಂದರೆ ಇಟ್ಸ್ ಅ ಪ್ಯೂರ್ ನೆಗೆಟಿವ್ ಟ್ರೆಂಡ್ ಅಂತ. ಆನ್ ಟಾಪ್ ಆಫ್ ದಟ್ ನಾ ಹೇಳಿದ್ದೆ ಯಾವುದು ಮೇಲಿದೆ 14 ಲೈನ್ಗಿಂತ, ADX 14 ವ್ಯಾಲ್ಯೂಸ್ಗಿಂತ ಯಾವುದು ಮೇಲಿದೆ, DI -14 ವ್ಯಾಲ್ಯೂಗಿಂತ ಮೇಲಿದೆ, ADX ರೈಸ್ ಆಗ್ತಾ ಇದೆ. ಸೊ ಈಸಿಲಿ ಯು ಕ್ಯಾನ್ ಗೋ ಫಾರ್ ಪುಟ್ ಡಿರೆಕ್ಷನ್. ಇವತ್ತು ಈ ಪರ್ಟಿಕ್ಯುಲರ್ ವಿಡಿಯೋಸ್ಗಳನ್ನ ನೋಡಿ ಇದನ್ನು ಯಾರ್ಯಾರು ಆ್ಯಡ್ ಮಾಡ್ಕೊಂಡಿದ್ದೀರಾ, ಯು ಆಲ್ ಮಸ್ಟ್ ಹ್ಯಾವ್ ಅ ಗ್ರೇಟ್ ಡೇ ಟುಡೇ, ಬಿಕಾಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಈ ರೆಸಿಸ್ಟೆನ್ಸ್ ಲೈನ್ಗಳನ್ನ ಅದ್ರ ಜೊತೆ ಯೂಸ್ ಮಾಡಿಕೊಂಡ್ರೆ ನಿಮಗೆ ಎಂಟ್ರಿ ಪೊಸಿಷನ್ ಇನ್ನೂ ಈಸಿ ಆಗುತ್ತೆ. ಇಲ್ಲಿಂದ ನಿಮ್ಮ
ಟ್ರೇಡ್ ಪಾಸಿಬಿಲಿಟಿ ಅಂದರೆ ವಿನ್ನಿಂಗ್ ಪಾಸಿಬಿಲಿಟಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಈ 3 ವಿಚಾರಗಳನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಈ 3 ವಿಚಾರಗಳನ್ನ ಇಟ್ಕೊಂಡು ನೀವು ಯಾವುದನ್ನ ಬೇಕಿದ್ರೂ ಟ್ರೇಡ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ, ನಿಫ್ಟಿ 50, ಐದರ್ ಆಪ್ಷನಲ್ಲಿ ಬೇರೆ ಸ್ಟಾಕ್ಸು, ಯಾವುದರಲ್ಲಿ ಬೇಕಿದ್ರೂ ಇದಿಷ್ಟು ಥಿಂಗ್ಸ್ಗಳನ್ನ ನೀವು ಇನ್ವಾಲ್ವ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಅ ಸಕ್ಸಸ್ಫುಲ್ ಟ್ರೇಡ್ ದೇರ್. ಒನ್ಸ್ ಅಗೇನ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ದೀಪಾವಳಿ. ಈ ದೀಪಾವಳಿಯಲ್ಲಿ ನಾವು ಕೊಟ್ಟಂತಹ ಈ ವಿಚಾರಗಳು ನಿಮಗೆ ಹೆಲ್ಪ್ಫುಲ್ ಆಗಿರಲಿ. ನಿಮ್ಮ ಬಾಳು ಕೂಡ ಆ ದೀಪದ ಹೇಗೆ ಬೆಳಕು ತುಂಬುತ್ತೆ ಆ ಥರ ಬೆಳಕು ಸದಾ ತುಂಬಿರಲಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಅಗೇನ್.